ಇವಾಗ ರಾಜನ್ ಥರ ಕಾಣ್ತಿದ್ರು. ರಾಣಿ ಇದ್ರೆ ನನ್ನ ರಾಜನೇ. ಕಿಚಡಿ ಮಾಡೋದಕ್ಕೆಲ್ಲ ಐಟಮ್ಸ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಕುಶಾಲ್ಸಲ್ಲಿ ತೊಗೊಂಡಿದ್ದು. ತುಂಬ ತುಂಬ ಚೆನ್ನಾಗಿದೆ. ಇನ್ನೇನು ಒಂದು 5 minutes ಶೂಟ್ ಲೊಕೇಶನ್ ಹೋಗ್ಬಿಡ್ತೀವಿ. ಅಮ್ಮ ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದಾರೆ ಅಂತ ಭಾವಿಸ್ತೀನಿ. ನಾನು ಚೆನ್ನಾಗಿದ್ದೀನಿ. ಬಟ್ ಲಾಸ್ಟ್ ವೀಕ್ ಸುಮಾರು ತಿಂಗಳುಗಳಾದಮೇಲೆ ಸಖತ್ ಹೆಕ್ಟಿಕ್ ವೀಕ್ ಅಂತ ಹೇಳ್ಬೋದು. ಎಲ್ಲ ಮೇಲೆ ಮೇಲೆ ಪ್ರೋಗ್ರಾಮು, ಪರ್ಸ್ನಲ್ ಇವೆಂಟ್ಸು, ಶೂಟು, ಎಡಿಟಿಂಗು, ಅದರಲ್ಲೂ ಈಗ ನನಗೆ ಜೇನುನ ಹ್ಯಾಂಡಲ್ ಮಾಡಿಕೊಂಡು ಮಲಗಿದಾಗ ಅಥವಾ ಫ್ರೀ ಇದ್ದಾಗ ಶೂಟ್ ಮಾಡಿ ಏನಾದರೂ ಇವೆಂಟ್ ಮಾಡಬೇಕು ಅಂದರೆ ಅದಕ್ಕೆ ಮತ್ತೆ ಅರೇಂಜ್ಮೆಂಟ್ಸು, ಅದ್ರ ಕಾಲ್ಗಳು, ಅದ್ರ ಪ್ಲ್ಯಾನಿಂಗು, ಶೂಟಿಂಗ್ ಮಾಡಿರೋದನ್ನು ಎಡಿಟಿಂಗು, ಮತ್ತು ಕೊಲ್ಯಾಬ್ಗಳನ್ನು ಮಾಡಿರ್ತೀವಿ. ಸೊ ಅವ್ರಿಗೆ ಕಳಿಸೋದು, ಚೇಂಜಸ್ ಇದ್ದರೆ ಮಾಡೋದು, ಇದೆಲ್ಲ ಒಂಥರ ಹೆಕ್ಟಿಕ್ ಅಂತ ಅನಿಸ್ಬಿಡುತ್ತೆ. ಬಟ್ ಕೆಲವೊಂದು ಏನಂತಾರೆ, ಇದನ್ನು ಕಂಟಿನ್ಯೂ ಮಾಡೋದಕ್ಕೆ ಮೋಟಿವ್ ಅಂತ ಏನಂತಾರೆ, ಅದು ನಿಮ್ಗಳ ಪ್ರೀತಿ, ನಿಮ್ಗಳ ಒಳ್ಳೊಳ್ಳೆ ಕಮೆಂಟ್ ಆ್ಯಂಡ್ ಜೊತೆಗೆ ಅದರಿಂದ ಬರ್ತಿರುವಂಥ ಅರ್ನಿಂಗ್. ಸೊ ಇದೆರಡು ಏನಂದರೆ ಇಲ್ಲ ಮಾಡು ಅಂತ ಮುನ್ನುಗ್ಗಿಸ್ಕೊಂಡು ಹೋಗ್ತಾ ಇದೆ. ಲಾಸ್ಟ್ ವೀಕ್ ವ್ಲಾಗ್ ಐ ಥಿಂಕ್ ಅದನ್ನು ಇವಾಗ ಹಾಕಿರ್ತೀನೋ ಅಥವಾ ಇನ್ನು ಎಡಿಟಿಂಗ್ ಮಾಡ್ತೇನೆ, ಇದೇ ಫಸ್ಟ್ ಹಾಕ್ತೀನೋ ಗೊತ್ತಿಲ್ಲ ನನಗೆ. ಸೊ ಬಟ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಊರಿಗೆ ತುಂಬ ದಿನಗಳಾದಮೇಲೆ ಹೋಗಿದ್ದು. ಸ್ವಲ್ಪ ನನಗೆ ಅಂತ ಟೈಮ್ ಈಗ ಇಲ್ಲಿಗೆ ಬಂದಮೇಲೆ. ಬಟ್ ಇನ್ನೇನು ಹೋಗ್ತೀನಿ ಅಷ್ಟೇ, ಇಲ್ಲಿಂದ ಹೊರಡ್ತೀನಿ. ಅಗೇನ್ ಅಲ್ಲಿ ಮತ್ತೆ ಲೈಫ್ ಶುರು ಆಗುತ್ತೆ. ಬಟ್ ಬರೀ ತೋಟ ಅದು ಇದು ಎಲ್ಲ ಒಂದು ವಾರ ಸಕ್ಕತ್ತಾಗಿತ್ತು. ಜೇನು ಕೂಡ ತುಂಬ 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 ಎಂಜಾಯ್ ಮಾಡಿದ್ರು. ನಾನೆಲ್ಲೋ ಏನೋ ಹುಷಾರು ತಪ್ಪೋದು, ಅಳೋದು ಎಲ್ಲ ಆಗುತ್ತೆ ಅಂದ್ಕೊಂಡಿದ್ದೆ. ಬಟ್ ಏನೂ ಆಗಿಲ್ಲ. ಶಿ ವಾಸ್ ಆಬ್ಸಲ್ಯೂಟ್ಲಿ ಫೈನ್. ಮತ್ತು ಸಖತ್ ಫನ್ ಮೋಡ್ಲಿ ಬಾಸ್ ಎಂಜಾಯ್ ಮಾಡ್ತಾಯಿದ್ರು. ವ್ಲಾಗ್ ಇವತ್ತು ಹಾಗೆ ಶೂಟ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಸ್ವಲ್ಪ ತಲೆಗೆ ಎಣ್ಣೆ ಹಚ್ಕೊಂಡಿದ್ದೀನಿ. ಹೇರ್ ವಾಶ್ ಮಾಡಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ನಾಳೆ ಇಲ್ಲಿಂದ ಹೊರಡ್ತೀನಿ. ಬೆಂಗಳೂರಿಗೆ ಬಂದ ತಕ್ಷಣವೇ ಇಮಿಡಿಯೇಟಾಗಿ ಶೂಟಿಂಗ್ ಹೋಗಬೇಕಾಗಿದೆ. ಸೊ ಹಾಗಾಗಿ ಎಲ್ಲ ಈಗಲೇ ಪ್ರಿಪೇರ್ ಆಗಿಬಿಡ್ತೀನಿ. ಆ್ಯಸ್ ಆಲ್ವೇಸ್ ನನ್ನ ಹೇರ್ ಯಾವಾಗಲೂ ಡ್ರೈ ಆ್ಯಂಡ್ ಫ್ರಿಸಿ ಆಗಿರುತ್ತೆ. ಆಗಾಗ ಕೇರ್ ಮಾಡ್ತಾನೆ ಇರಬೇಕಾಗುತ್ತೆ. ಸೊ ನಾನಿವತ್ತು ಬೀಬ್ಲೆಂಟ್ ಅವರ ಬಾಂಡ್ ರಿಪೇರ್ ಶಾಂಪೂ ಆ್ಯಂಡ್ ಕಂಡೀಷ್ನರ್ನ ಯೂಸ್ ಮಾಡ್ತಾ ಇದ್ದೀನಿ. ಬರೀ ಒಂದು ಯೂಸಲ್ಲೇ ಇಟ್ ರಿಪೇರ್ಸ್ ಡ್ಯಾಮೇಜ್ಡ್ ಬಾಂಡ್ಸ್ ಬೈ 89%. ಹಾಗೆಯೇ ಇಟ್ ಈಸ್ ಪವರ್ಡ್ ಬೈ ದ ಕಟಿಂಗ್ ಎಡ್ಜ್ ಮಲಿಪೆಪ್ಟೈಡ್ ಬಾಂಡ್ ಟೆಕ್. ಇದರಲ್ಲಿರುವ ನ್ಯಾನೋ ಪೆಪ್ಟೈಡ್ಸ್ ಡೀಪ್ ಆಗಿ ಪೆನೆಟ್ರೇಟ್ ಆಗುತ್ತೆ ಆ್ಯಂಡ್ ಅಟ್ಯಾಚಸ್ ಇಟ್ ಸೆಲ್ಫ್ ಟು ಬ್ರೋಕನ್ ಬಾಂಡ್ಸ್ ಟು ರಿಪೇರ್ ಡ್ಯಾಮೇಜ್. ಹಾಗೆಯೇ ಇದರಲ್ಲಿರುವ ಮ್ಯಾಲಿಕ್ ಆಸಿಡ್ ಒಂದು ಥಿನ್ ಲೇಯರ್ನ ಕ್ರಿಯೇಟ್ ಮಾಡಿ ಪ್ರೋಟೀನ್ ರಿಸ್ಟೋರ್ ಮಾಡೋದ್ರ ಜೊತೆಗೆ ಡ್ಯಾಮೇಜ್ ಆಗಿರುವಂತಹ ಹೇರ್ನ ರಿಪೇರ್ ಮಾಡುತ್ತೆ ಆ್ಯಂಡ್ ಹೇರ್ಗೆ ಶೈನ್ ಕೊಡುತ್ತೆ. ಇದನ್ನ ಬಳಸೋದು ಕೂಡ ತುಂಬಾ ಸುಲಭ. ನೋಡಿದ್ರಲ್ಲ, ಮೊದಲಿಗೆ ಶಾಂಪೂ ಮಾಡಬೇಕಾಗತ್ತೆ, ಆಮೇಲೆ ಬೀಬ್ಲೆಂಟ್ ಬಾಂಡ್ ರಿಪೇರ್ ಕಂಡೀಷನರ್ನ ಅಪ್ಲೈ ಮಾಡಿ ನಿಧಾನವಾಗಿ ಮಸಾಜ್ ಮಾಡಬೇಕಾಗತ್ತೆ ಮಿಡ್ ಲೆಂತಿಂದ ಎಂಡ್ವರೆಗೂ. ದಟ್ಸ್ ಆಲ್. ರಿನ್ಸ್ ಮಾಡಿದ್ರೆ ಈ 2 ಸಿಂಪಲ್ ಸ್ಟೆಪ್ಸಿಂದ ಡ್ಯಾಮೇಜ್ ಆಗಿರುವಂಥ ಹೇರ್ಗೆ ಒಂದೊಳ್ಳೆ ಶೈನ್ ಮತ್ತು ರಿಪೇರ್ ಮಾಡುವಂಥದ್ದು. ಇನ್ನು ನಮ್ಮ ಪ್ರತಿ ಪರ್ಚೇಸ್ ಬೀಬ್ಲೆಂಟ್ ಅವರ ಸಂಭವ ಫೌಂಡೇಶನ್ ಕಡೆಯಿಂದ ಮಾಡ್ತಿರುವಂಥ ವುಮೆನ್ ಎಂಪವರ್ಮೆಂಟ್ಗೆ ಸಹಾಯ ಆಗುತ್ತೆ. ದಟ್ಸ್ ಆಲ್. ಹೇರ್ ಡ್ರೈ ಆದ ತಕ್ಷಣ ನೋಡ್ತಾ ಇದ್ದಾರಲ್ಲ, ಸಚ್ ಅ ಸಾಫ್ಟ್ ಸ್ಮೂತ್ ಸಿಲ್ಕಿ ಹೇರ್. ಡ್ಯಾಮೇಜ್ ಹೇರ್ನ ರಿಪೇರ್ ಮಾಡಿ ಹೇರ್ಗೆ ಹೆಲ್ದಿ ಶೈನ್ ಕೊಡುವಂತಹ ಈ ಶಾಂಪೂವನ್ನು ನೀವು ಬೀಬ್ಲೆಂಟ್ ಅವರ ವೆಬ್ಸೈಟಲ್ಲಿ ನನ್ನ ಕುಪಾನ್ ಕೋಡ್ ಅತಿಥಿ 2025ನ ಬಳಸಿ 20% ಆಫ್ ಪಡಿಬೋದು. ಹಾಗೆಯೇ ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್ ಅಲ್ಲೂ ಕೂಡ ಪ್ರಾಡಕ್ಟ್ಸ್ ಲಭ್ಯ ಇರುತ್ತೆ. ಹೇರ್ ಅಂತೂ ಸಖತ್ ಸಾಫ್ಟ್ ಅನ್ನಿಸ್ತಾ ಇದೆ. ಸೊ ಈಗ ಶೂಟ್ ಹೋಗೋಕ್ಕಿಂತ ಮುಂಚೆ ಒಂದು ಕಾಸ್ಟ್ಯೂಮ್ ಜ್ಯುವೆಲ್ನೆಲ್ಲ ರೆಡಿ ಮಾಡಿ ಇಟ್ಕೋಬೇಕು. ಆಮೇಲೆ ಇವತ್ತು ದಾಲ್ ಕಿಚಡಿ ಮಾಡ್ತಾಯಿದ್ದೀನಿ. ಬೇಗ ಬೇಗ ಮಾಡಬೇಕು. ಸ್ವಲ್ಪ ಎದೆ ಲೇಟಾಗೋಯಿತು. ಸೊ ಹಾಗಾಗಿ ಎಲ್ಲ ಒಂದೇ ಸಲಿಗೆ ಅಂತ ಅನಿಸ್ತಾ ಇದೆ. ಅಮ್ಮ ಜೇನು ಇಬ್ಬರು ಬಾಲ್ಕನಿಯಲ್ಲಿ ಆಟಾಡ್ತಾ ಇದ್ದಾರೆ. ಈಗ ಬೇಗ ಬೇಗ ಅಡುಗೆ ಮಾಡಿ ಸ್ವಲ್ಪ ಡಬ್ಬಿಗೆ ಏನಾದರೂ ಕಟ್ಕೊಂಡು ಅದಾದಮೇಲೆ ಶೂಟಿಂಗೆಲ್ಲ ಏನೇನು ಬೇಕೋ ಅದನ್ನೆಲ್ಲ ಎತ್ತಿಟ್ಟಿದ್ದೀನಿ. ಬ್ಯಾಗ್ನ ನೀಟಾಗೆಲ್ಲ ಜೋಡಿಸ್ಕೊಂಡು ಹೊರಡೋಣ. ಓಕೆನಾ? ಕಮ. ಕಿಚಡಿ ಮಾಡೋದಕ್ಕೆಲ್ಲ ಐಟಮ್ಸ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಕಿಚಡಿ ಮಾಡೋದಕ್ಕೆಲ್ಲ ಐಟಮ್ಸ್ ತೊಗೊಂಡಿದ್ದೀನಿ. ನೋಡಿ, ಇದರಲ್ಲಿ ಅಕ್ಕಿ, ಮಾಮೂಲಿ ಬೇಳೆ ಮತ್ತು
ರೆಡ್ ದಾಲ್ ಮತ್ತು ಹೆಸರುಬೇಳೆ, ಸೊ ಯಾವ್ಯಾವ ಕಾಳು ಇರುತ್ತೋ ಎಲ್ಲದೂ ಒಂದು ಲೋಟ ಅಕ್ಕಿ ಇದ್ದರೆ ಆ ಒಂದು ಲೋಟ ಮಿಕ್ಕಿರೋ ಕಾಳುಗಳನ್ನು ಹಾಕ್ಬಿಟ್ಟು ಈ ರೀತಿ ನೆನೆಸ್ಕೊಂಡಿದ್ದೀನಿ. ಇಷ್ಟೊಂದು ಟೊಮೆಟೊ ಹಾಕ್ತಾಯಿಲ್ಲ, ಒಂದೆರಡು ಟೊಮೆಟೊ ಹಾಕ್ತೀನಿ. ಇದು ಒಂದೆರಡು ಕ್ಯಾರೆಟ್ ಯೂಸ್ ಮಾಡ್ತಿದ್ದೀನಿ, ಮತ್ತು ಆನಿಯನ್, ಹಾಗೆಯೇ ಒಂದು ಫುಲ್ ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ. ಸೊ ಇದಿಷ್ಟು ನಾನು ಐಟಮ್ಸ್ ತೊಗೊಂಡಿರೋದು. ಎಲ್ರಿಗೂ ಅನಿಸಿರುತ್ತೆ ಇದು, ಅಡುಗೆ ಮಾಡೋದಕ್ಕಿಂತ ಈ ತರಕಾರಿಗಳನ್ನು ಹೆಚ್ಕೊಳ್ಳೋದಿದೆ ಅದೇ ಜಾಸ್ತಿ ಟೈಮ್ ಕನ್ಸ್ಯೂಮಿಂಗ್ ಅಂತ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಓಕೆ, ಇದು ನಾನು ಈರುಳ್ಳಿ ಹೆಚ್ಚೋಕ್ಕಿಂತ ಮುಂಚೆ ಪಾಪ ಅಮ್ಮಂಗೆ ಟೀ ಮಾಡಿಕೊಡ್ತೀನಿ. ಅವ್ರಿಗೆ ಬೆಳಗ್ಗೆ ಟೀ ಇಲ್ಲ ಅಂದರೆ ಪಾಪ ಒಂಥರ ಮಾಡ್ಕೋತಾರೆ. ಆ್ಯಕ್ಚುಲಿ ತುಂಬ ಜನಕ್ಕಿರುತ್ತೆ ಅನ್ಸುತ್ತಲ್ವ ಟೀ ಕಾಫಿ ಬೆಳಗ್ಗೆ ಕುಡಿಲೇಬೇಕು ಅನ್ನೋ ಥರ. ನನಗೆ ಟೀ ಕಾಫಿ ಅಥವಾ ಈ ಥರ ಏನೂ ಕುಡಿಲೇಬೇಕು ಅಭ್ಯಾಸ ಅನ್ನೋಂಥದ್ದು ಎಂಥದೇ ಇಲ್ಲ, ಅಡಿಕ್ಷನ್ನೇ ಇಲ್ಲ. ಬಟ್ ತುಂಬ ಜನಕ್ಕೆ ಈ ಟೀ ಕಾಫಿ ಕುಡಿಬೇಕು ಅಂತಲೇ ಇರುತ್ತೆ. ಅದರಲ್ಲೂ ಕಾಫಿ ಲವರ್ಸ್ ಅಂದರು ಅಪ್ಪ ಸೀನ್ ಆಯಿತಾ, ತುಂಬ 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 ಅಡಿಕ್ಷನ್ ಅಂದರೆ ಸಖತ್ ಅಡಿಕ್ಷನ್ ಇರುತ್ತೆ ಅವ್ರಿಗೆ. ಗುಡ್, ಒಂದು ರೀತಿಲಿ ಚೆಂದ. ಬಟ್ ತೀರ ಆಗ್ಬಿಟ್ರೆ ಸಖತ್ ಕಷ್ಟ ಆಗುತ್ತೆ. ಎಲ್ಲೂ ಕಾಫಿಗೆ ನಿಲ್ಲಿಸು, ಕಾಫಿ 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 ಅಂತ. ಆ್ಯಂಡ್ ಆಲ್ಸೋ ಇದು ತುಂಬ ಜನ ಮನೇಲಿ ಆಗಿರುತ್ತೆ, ಐ ಹೋಪ್. ಅಂದರೆ ಈಗ ನಾವೆಲ್ಲ ತುಂಬ ಹಾಲು ಹಾಕಿ ಟೀ ಕಾಫಿ ಮಾಡ್ತೀವಿ, ಕಾಫಿ ಹಾಲಲ್ಲೇ ಟೀ ಮಾಡ್ತಾಯಿರ್ತೀವಿ. ಬಟ್ ನಮ್ಮ ಅಮ್ಮಂದ್ರೆಲ್ಲ ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಟ್ಟು ಟೀ ಮಾಡ್ಕೊತಿರ್ತಾರೆ. ಸೊ ನಮ್ಮ ಅಮ್ಮಂಗೆ ಚಹಾಯಿಂದ ಒಂಥರ ಕಿಕ್ ಸ್ಟಾರ್ಟ್ ಇದೆ. ನೀರು ಕಾಯಕ್ಕೆ ಇಟ್ಟಿದ್ದೀನಿ. ಅಷ್ಟರಲ್ಲಿ ಈರುಳ್ಳಿ ಹೆಚ್ಕೋತಾ ಇದ್ದೀನಿ. ಈರುಳ್ಳಿ ಏನು ಗೊತ್ತಾ, ಎಷ್ಟು ಚಿಕ್ಕಕ್ಕಾಗುತ್ತೋ ಅಷ್ಟು ಚಿಕ್ಕಗೆ ಹೆಚ್ಕೊಂಡ್ರೆ ಐ ಥಿಂಕ್ ಯಾವುದು ಈ ಕಿಚಡಿಗೆ ಬೇಕಾಗಿರೋದೇ ಅದು. ಎಲ್ಲ ತುಂಬ ಚಿಕ್ಕದಾಗಿ ಹೆಚ್ಕೋಬೇಕು. ಆ್ಯಂಡ್ ಈವನ್ ನಾನೇನು ಈ ಅಕ್ಕಿ ಎಲ್ಲ ನೆನೆಯಕ್ಕೆ ಇಟ್ಟಿದ್ದೀನಲ್ಲ ಅದಕ್ಕೆ ನೆನೆಯಕ್ಕೆ ಇಟ್ಟಿರೋದು. ಹಾಗೆ ಡೈರೆಕ್ಟಾಗಿ ಮಾಡೋದಕ್ಕಿಂತ ನಾವೇನಾದರೂ ಇದನ್ನ ನೆನೆ ಹಾಕ್ಬಿಟ್ಟು ಆಮೇಲೆ ಕುಕ್ಕರ್ ಯೂಸ್ ಮಾಡಿ ಬೇಯಿಸಿದಾಗ ತುಂಬ ಮೆತ್ತಗೆ ಬರುತ್ತೆ, ಪೇಸ್ಟ್ ಫಾರ್ಮ್ ಬರುತ್ತೆ. ಆ ಪೇಸ್ಟ್ ಫಾರ್ಮ್ ಇದ್ರೇ ಒಂಥರ ಸಖತ್ ಟೇಸ್ಟು ಅಂತ ನನ್ನ ಒಂದು ಅಭಿಪ್ರಾಯ. ಯಾರಾದರೂ ಅಫ್ಕೋರ್ಸ್ ಈ ಥರನೇ ಮಾಡ್ತಿರ್ತೀರಾ ಅಂತ ಅಂದ್ಕೊತೀನಿ. ಬಟ್ ಇಲ್ಲ ಅಂದರೆ ನೀವು ಟ್ರೈ ಮಾಡಿ. ಆಲ್ಸೋ ಕಾದಿದೆ. ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ. ನಾನು ಇವಾಗಲೇ ಹಾಲು ಹಾಕ್ಕೊಂಡ್ಬಿಡ್ತೀನಿ. ಅಂದರೆ ಒಬ್ಬೊಬ್ಬರು ಒಂದೊಂದು ಥರ ಟೀ ಮಾಡ್ತಾರೆ. ಅಮ್ಮ ಟೀ ಸಖತ್ ಲೇಟ್ ಆಗಿಬಿಟ್ಟಿದೆ. ಅಯ್ಯೋ ಏನೇನು ಮಾಡ್ತೀನಿ ಅಂತಲೇ ಗೊತ್ತಾಗ್ತಿಲ್ಲ. ಈಗ ಬೇಗ ಈರುಳ್ಳಿ ಹೆಚ್ಕೊಂಡು ಬಿಡ್ತೀನಿ. ಎಲ್ಲ ತರಕಾರಿಗಳನ್ನು ಹೆಚ್ಕೊಂಡು ವಿಲ್ ಸ್ಟಾರ್ಟ್. ಜಾಸ್ತಿ ಜಜ್ಕೊಳ್ಳಲ್ಲ, ಒಂದು 5-6 ಸಲ ಈ ಥರ ಅಷ್ಟೇ. ತುಪ್ಪ ಹಾಕ್ಕೋತಾ ಇದ್ದೀನಿ, ಎಣ್ಣೆನೂ ಹಾಕ್ಬೋದು. ಹಾಗೆ ಜೀರಿಗೆ, ಸಾಸಿವೆ, ಜಜ್ಜಿರೋ ಬೆಳ್ಳುಳ್ಳಿ, ಈರುಳ್ಳಿ, ಈಗ ನಾನು ಟೊಮೆಟೊ ಮತ್ತು ಕ್ಯಾರೆಟ್ ಎರಡೂ ಹಾಕ್ಕೊಂಬಿಡ್ತೀನಿ. ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ, ಯಾವುದಾದ್ರೂ ಸ್ವಲ್ಪ ಮಸಾಲ ಪುಡಿ.
ಇದಕ್ಕೆ ತಣ್ಣೀರು ಹಾಕೋದಕ್ಕಿಂತ ನಾನು ಸ್ವಲ್ಪ ಬಿಸಿನೀರನ್ನ ಕಾಯಿಸ್ಕೊಂಡ್ಬಿಡ್ತೀನಿ. ಇದು ಫ್ರೈ ಆಗೋ ಅಷ್ಟರಲ್ಲಿ ಅದು ಕಾಯುತ್ತೆ. ಟಾಣಿಕಾಳನ್ನು ಹಾಕೋತೀನಿ. ಆಲ್ಮೋಸ್ಟ್ ಫ್ರೈ ಆಗಿದೆ. ಸ್ವಲ್ಪ ಬಿಸಿ ಇರೋ ನೀರನ್ನ ಇವಾಗ ಹಾಕೋತಿದ್ದೀನಿ. ಈಗ ನಾನು ನೆನೆಸಿದಂಥ ಅಕ್ಕಿ ಮತ್ತು ಬೇಳೆಕಾಳನ್ನ ಹಾಕೋತಾ ಇದ್ದೀನಿ. ಈಗ ಇದು ಪೂರ್ತಿಯಾಗಿ ಬೇಯೋದಕ್ಕೆ ಇನ್ನೊಂದು 15-20 ನಿಮಿಷ ಬೇಕು. ನಾನಿವಾಗ ಒಗ್ಗರಣೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಸೊ ಇದು ವಿಷಲ್ ಆದಮೇಲೆ ಒಗ್ಗರಣೆ ಹಾಕಬೇಕಾಗುತ್ತೆ. ಸೊ ಅಷ್ಟರಲ್ಲಿ ನಾನು ಶೂಟಿಂಗ್ ಏನೇನು ಬೇಕೋ ಅದನ್ನೆಲ್ಲ ಪ್ಯಾಕ್ ಮಾಡ್ಕೊಂಡ್ಬಿಡ್ತೀನಿ. ಓಕೆ, ಇವತ್ತು ಸ್ಯಾರಿ ಅವರೇ ಪ್ರೊವೈಡ್ ಮಾಡ್ತಾಯಿದ್ದಾರೆ, ಆದರೆ ಬ್ಲೌಸ್ ನಾನೇ ತೊಗೊಂಡು ಹೋಗಬೇಕು. ಹಾಗಾಗಿ ನೆನ್ನೆ ನೈಟೇ ನಾನೆಲ್ಲ ಬ್ಲೌಸ್ನೆಲ್ಲ ಇಟ್ಕೊಂಡಿದ್ದೆ. ರೆಡ್ ಕಲರ್ ಬ್ಲೌಸ್ ಹೇಳಿದ್ರು. ಸೊ ಒಂದು ಪ್ಲೇನ್, ಒಂದು ಸ್ವಲ್ಪ ಡಿಸೈನ್ ಇರೋದು, ಎರಡೂ ಬ್ಲೌಸ್ನು ಇಟ್ಕೋತಾ ಇದ್ದೀನಿ. ಇದೊಂದು ಜುಮ್ಕಾ. ಈ ಜುಮ್ಕಾನ ನೀವು ಸುಮಾರು ಬ್ಲಾಗಲ್ಲಿ ನೋಡಿರ್ತೀರ. ನಾನು ಆಲ್ಮೋಸ್ಟ್ ತುಂಬ ಕಡೆ ಈ ಜುಮ್ಕಾನ ಯೂಸ್ ಮಾಡಿದ್ದೀನಿ. ನಂಗೆ ಸಕ್ಕತ್ತಂದರೆ ಸಖತ್ ಇಷ್ಟ ಇದು. ಈ ಥರದ್ದು ಇನ್ನೊಂದು ಬೇಕು ಅಂದ್ರೂ ನಂಗೆ ಸಿಗ್ತಾಯಿಲ್ಲ. ತುಂಬ ಚೆಂದ ಇದೆ. ಸೊ ಈ ಥರ ಪುಟ್ಟ ಜ್ಯುವೆಲ್ಸ್ ನಂಗೆ ತುಂಬಾ ಇಷ್ಟ. ಇದನ್ನು ತಾಪ್ರಾ ಅವರು ನನಗೆ ಕಲಿಸ್ಕೊಟ್ಟಿದ್ದು. ಸುಮಾರು ಪೀಸ್ಗಳನ್ನು ಕಲಿಸ್ಕೊಟ್ಟಿದ್ರು. ಅದನ್ನು ನಾನು ತುಂಬ ಸಲ ಯೂಸ್ ಮಾಡ್ತೀನಿ. ಓಕೆ, ಚೈನು ಅವರು ಬಂದರು. ಸೊ ಗಿವ್ ಮಿ 5 minutes ಬ್ರೇಕ್. ಇನ್ನು ಜೇನುಗೆ ಊಟ ಮಾಡಿಸ್ಬೇಕು. ಜೇನು ಬೇರೆಯವ್ರ ಹತ್ರ ಊಟ ಮಾಡಿಸ್ಕೊಳ್ಳಲ್ಲ. ಸೊ ಮಾಡಿಸಿ. ಆ್ಯಂಡ್ ಶೂಟ್ ಇವತ್ತು ತುಂಬ ಹತ್ತಿರ ಇದೆ. ಜಸ್ಟ್ 15 minutes ಅಷ್ಟೇ ಲೊಕೇಶನ್ ಇರೋದು. ಆ್ಯಂಡ್ ಅಲ್ಲಿ 1 hour ಅಷ್ಟೇ ಶೂಟ್ ಇರೋದು. ಸೊ ವಿತಿನ್ 1.5 ಮ್ಯಾಕ್ಸ್ ಟು 2 hours ಇವತ್ತಿನ ಶೂಟ್ ಕಂಪ್ಲೀಟ್ ಆಗುತ್ತೆ. ಅದೊಂದು ತುಂಬ ಖುಷಿ ವಿಷಯ. ಸೊ ಇವಾಗ ನಾನು ಅಂದರೆ ಈಗಿರೋ ಒಂದು ಪರಿಸ್ಥಿತಿಯಲ್ಲಿ ನಾನು ಒಪ್ಕೋತಾ ಇರೋದು ಇಷ್ಟು ಚಿಕ್ಕ ಕೆಲಸನೇ. ಐ ಡೋಂಟ್ ನೋ, ನನಗೆ ಇವಾಗ ಅನಿಸುತ್ತೆ, ನಾನು ತುಂಬ ಸಲ ಹೇಳಿದ್ದೀನಿ, ಎಷ್ಟು ಸಲ ಹೇಳಿದ್ರು ಕಡಿಮೆ ಅನಿಸುತ್ತೆ. ಫುಲ್ ಟೈಮ್ ವರ್ಕ್ ಮಾಡೋ ಎಷ್ಟೋ ತಾಯಂದಿರಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಎಷ್ಟು ಗಟ್ಟಿ ಮನಸ್ಸು ಬೇಕು. ಆಮೇಲೆ ಇಟ್ಸ್ ನಾಟ್ ಈಸಿ, ಅಷ್ಟು ಮಾತ್ರ ಹೇಳ್ಬೋದು. ಆ್ಯಂಡ್ ಏನೇ ಬರಲಿ, ಏನೇ ಆಗಲಿ, ನಾವು ಮಾಡ್ತಿರುವಂತಹ ಕೆಲಸ, ನಮ್ಮ ಆ್ಯಂಬಿಷನ್, ನಮ್ಮ ಗುರಿಗಳು, ನಮ್ಮ ಕನಸುಗಳು ಕಮ್ಮರೋದಕ್ಕೆ ನಾವು ಬಿಡಬಾರ್ದು. ಅದನ್ನು ಬೆಳೆಸ್ಕೊಂಡು ಹೋಗ್ತಾನೆ ಇರಬೇಕು. ಶುಡ್ ಕೀಪ್ ಆನ್ ಗೋಯಿಂಗ್ ಅಥವಾ ಮೂವಿಂಗ್ ಅಂತಾರಲ್ಲ. ಸೊ ಎಷ್ಟಾಗುತ್ತೋ ಅಷ್ಟು ಓಡಲೇಬೇಕು ಅಂತೇನಿಲ್ಲ, ನಡಿಲೇಬೇಕು ಅಂತೇನಿಲ್ಲ, ತೆವಳಕ್ಕಾದರೂ ನಾವು ಯಾವಾಗಲೂ ಟ್ರೈ ಮಾಡಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ ಅಂತ ಹೇಳ್ತಾ ಈಗ ಮತ್ತೆ ಇನ್ನೇನು ಇಟ್ಕೋತೀನಿ ಅಂತ ನೋಡಿ. ಬಳೆನೂ ಅಷ್ಟೇ ನಾನು ಕುಶಾಲ್ಸಲ್ಲಿ ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ. ಈಗ ಈ ಒಂದು ಬ್ಯಾಗಲ್ಲಿ ಇದರಲ್ಲಿ ಜ್ಯುವೆಲ್ಲೆಲ್ಲ ಇಟ್ಕೊಂಡ್ಬಿಡ್ತೀನಿ. ಸ್ಯಾರಿಗೆ ಮ್ಯಾಚ್ ಆಗ್ಬೋದು ಅಂದ್ಕೊಂಡು ಅಂತ ಸ್ಟಿಕ್ಕರ್ಸ್, ಪಿನ್ಗಳು ಮತ್ತು ಸ್ಯಾರಿ ಪಿನ್ ಇದೆಲ್ಲದನ್ನು ಇದರಲ್ಲಿ ಇಟ್ಕೊಂಡಿದ್ದೀನಿ. ಬ್ಲೌಸ್ಗಳು. ಸೊ ಬ್ಯಾಗ್ ರೆಡಿ ಆಯಿತು. ಇದರಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಮತ್ತು ಯಶು ಕೂಡ ಇವತ್ತು ಶೂಟಲ್ಲಿದ್ದಾರೆ. ಸೊ ಯಶುದೊಂದು ಪೇರ್ ಡ್ರೆಸ್ಸು, ಆಮೇಲೆ ವಾಟರ್, ನೀರೆಲ್ಲ ಇಟ್ಕೊಂಬಿಟ್ರೆ ಮುಗಿದೋಯ್ತು. ನಾನು ಯೂಶ್ವಲಿ ಈ ಥರ ಬ್ಯಾಗ್ ಯಾಕೆ ಪ್ರಿಫರ್ ಮಾಡ್ತೀನಿ ಅಂತಂದರೆ, ಯಾವುದೂ ವಸ್ತುಗಳು ಮಿಸ್ ಔಟ್ ಆಗೋಲ್ಲ. ಮತ್ತು ಯಾರಿಗಾದ್ರೂ ಹೇಳಿದ್ರು ನೀಟಾಗಿ ನನಗೆ ನೆನ್ಪಿಟ್ಕೊಂಡು ನಾನು ತೊಗೊಂಡೋಗಿರೋ ವಸ್ತುನ ತೊಗೊಂಬರೋದಕ್ಕೆ ಅನುಕೂಲ ಆಗುತ್ತೆ. ಆ್ಯಂಡ್ ಸಿಸ್ಟಮೆಟಿಕ್ಕಾಗಿ ಒಂದೇ ಹತ್ತಿರ ಇರುತ್ತೆ ಅಂತ. ಇಲ್ಲಾಂದರೆ ಚಿಕ್ಕ ಬ್ಯಾಗಲ್ಲಿ ಕ್ಯಾರಿ ಮಾಡ್ಬೋದು. ಅಷ್ಟೇ ಕಡಿಮೆ ಸಾಮಾನಿದೆ ಇವತ್ತು. ಈಗ ಆಲ್ಮೋಸ್ಟ್ ಕಿಚಡಿ ಆಗಿದೆ. ಅದಕ್ಕೆ ಸ್ವಲ್ಪ ಒಗ್ಗರಣೆ ಒಂದು ಹಾಕಿ, ಟೈಮ್ ಇದ್ದರೆ ಇಲ್ಲೇ ತಿಂಡಿ ತಿಂತೀವಿ, ಇಲ್ಲಾಂದರೆ ಬಾಕ್ಸಲ್ಲಿ ಕಟ್ಕೊಂಡು ಕಾರಲ್ಲಿ ತಿಂಡಿ ತಿಂತ ಹೋಗ್ತೀವಿ. ಸೊ ಅದಕ್ಕಿಂತ ಮುಂಚೆ ಜೇನಿಗೂ ಕೂಡ ತಿಂಡಿ ತಿನ್ನೋದಕ್ಕೆ ಇಷ್ಟೆಲ್ಲ ಕೆಲಸ ಇದೆ. ಸೊ ಸ್ವಲ್ಪ ಹರಿಬರಿಯಲ್ಲೇ ವ್ಲಾಗ್ ಮಾಡ್ತಾಯಿದ್ದೀನಿ. ಓಕೆ, ಕಮಾನ್.
ಅದು ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ಏನು ಬ್ಲಾಗ್ ಶೂಟ್ ಮಾಡ್ಬೇಕಂದ್ರೂ ಅರ್ಧಂಬರ್ಧನೇ ಆಗ್ತಿದೆ. ಅದು ಪೂರ್ತಿಯಾಗಿ ಕ್ಲೀನಾಗಿ ಶೂಟ್ ಮಾಡೋದಕ್ಕೆ ಆಗ್ತಿಲ್ಲ ನನಗೆ. ಅರೋಶ್, ತಿನ್ನು ಚೆನ್ನಾಗಿ ತಿನ್ನು. ಹೇಳಿ ತೋರಿಸು. ಅಪ್ಪ ಹೆಂಗಿತ್ತು? ಚೆನ್ನಾಗಿತ್ತಾ? ಥ್ಯಾಂಕ್ ಯು. ಇಲ್ಲಿ ನಮ್ಮ ಬಾಸ್ ಗಾಡಿ ಓಡಿಸ್ತಾ ಇದ್ದಾರೆ. ಹಲೋ ನಮಸ್ಕಾರ ಸರ್. ಹಲೋ ನಮಸ್ಕಾರ. ಸೊ ಇನ್ನೇನು ಒಂದು 5 ಮಿನಿಟ್ಸ್ ಶೂಟ್ ಲೊಕೇಶನ್ ಹೋಗ್ಬಿಡ್ತೀವಿ. ನಾನು ಯಶು ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಕೊಲ್ಯಾಬ್ರೇಟ್ ಮಾಡ್ತಾಯಿದ್ದೀವಿ. ಯೂಶ್ವಲಿ ನಮ್ಗೆ ಎಷ್ಟು ಸಲ ಅನ್ಕೊತೀವಿ ಏನಾದರೂ ಶೂಟ್ ಮಾಡ್ಬೇಕು, ಏನೂ ಆಗೋದೇ ಇಲ್ಲ. ಅವ್ರು ಬ್ಯುಸಿಯಾಗಿ ಅವ್ರು ಬೇರೆ ಕೆಲಸಕ್ಕೆ ಹೋಗಿರ್ತಾರೆ, ನಾನು ಬ್ಯುಸಿಯಾಗಿ ನಾನು ಬೇರೆ ಕೆಲಸದಲ್ಲಿರ್ತೀನಿ, ಹಂಗಾಗತ್ತೆ. ಬಟ್ ಇವತ್ತು ನಾನು ಹೋಗ್ತಿರೋದು ರಾಮ್ರಾಜ್ ಅವರ ಒಂದು ಬ್ರ್ಯಾಂಡ್ ಕೊಲ್ಯಾಬ್ರೇಷನ್ ಶೂಟ್ಗೆ, ಇನ್ಸ್ಟಾಗ್ರಾಮ್ಗೆ. ಸೊ ಎಸ್, ಹೋಗ್ತಾ ಇದ್ದೀವಿ, ನೋಡೋಣ. ಹೋಪ್ ಇವತ್ತಿನ ಡೇ ಬ್ಯೂಟಿಫುಲ್ ಆಗಿರುತ್ತೆ ಅಂತ ಭಾವಿಸ್ತಾ ಮತ್ತೊಮ್ಮೆ ಈ ಒಂದು ವ್ಲಾಗ್ನ ರೀಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣುತ್ತಲ್ಲ ಈ ಥರ. ವಾವ್, ಎಷ್ಟು ಚೆನ್ನಾಗಿ ಅನ್ಸುತ್ತೆ ನೋಡಿ. ನೀವು ಡೋರ್ ತೆಗಿಬಿಡಿ ಅಷ್ಟೇ. ನಾನು ಹೇಳ್ತೀನಿ ನಿಮಗೆ ಅವಾಗ ತೆಗಿ. ಹಂಗೆ ಅರ್ಧದಲ್ಲಿ ರೆಡಿ 1 2 3 ತೆಗೆಮ್ಮ. ನಮಸ್ಕಾರ. ಪಕ್ಕದ ರಾಣಿ ಇದ್ರೆ ನನ್ನ ರಾಜನೇ. ಇದನ್ನ ಈ ಕಡೆ ಶೂಟ್ ಮುಗೀತು. ತುಂಬ ಚೆನ್ನಾಗಾಯಿತು. ಈಗ ಆನ್ ದ ವೇ ಹೋಮ್ ಜೇನು ನಮಗೋಸ್ಕರ ಕಾಯ್ತಾ ಇರ್ತಾರೆ. ಆಲ್ಮೋಸ್ಟ್ 1.5 ಗಂಟೆ ಆಯಿತು. ಸೊ ಮನೆಗೆ ಹೋಗೋಕ್ಕೆ ಇನ್ನೊಂದು 20 ನಿಮಿಷ ಅಷ್ಟೇ. ಇವತ್ತಿನ ಒಂದು ದಿನ ಈ ಥರ ಬಿಗಿನ್ ಆಯಿತು ನನ್ನ ಕಡೆಯಿಂದ. ಅಂದರೆ ಐ ಥಿಂಕ್ ಯುಗಾದಿ ಹಬ್ಬ ಮುಗ್ದಿಲ್ಲ ಗೊತ್ತಿಲ್ಲ, ಆದ್ರೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ನೀವು? ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಇಲ್ಲಿಗೆ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಆದಷ್ಟು ಬೇಗ ಸಿಗೋಣ ಅಂತ ಹೇಳ್ತಾ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಬಾಯ್.